ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಪಾಪಮ್ಮನ ನೋಡಿಬಿಟ್ಟು ಅರುಂಧತಿ ಕೂಡ ನಾಟಕ ಮಾಡ್ತಾ ಇರ್ತಾಳೆ. ಅಯ್ಯೋ ಪಾಪಮ್ಮ, ನಾನೇ ಕೆಟ್ಟವಳು, ನಾನೇ ಎಲ್ಲರಿಗೂ ಕೂಡ ಮೋಸ ಮಾಡ್ತಾ ಇದ್ದೀನಿ. ಆದರೆ ಪಾಪಮ್ಮ ನೀವು ಹುಷಾರಾಗಿರಿ ಪಾಪಮ್ಮ, ನೀವು ಜಾಸ್ತಿ ಆಯಾಸ ಮಾಡ್ಕೋಬೇಡಿ, ನೀವು ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ನಾನು ಆಲ್ರೆಡಿ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಎಲ್ಲ ವಿಚಾರನ ತಿಳಿಸಿದ್ದೀನಿ, ನೀವೇನು ವರಿ ಮಾಡಬೇಡಿ ಅಂದಿದ ತಕ್ಷಣ ಅಯ್ಯೋ ಏನೇ ಮಾತಾಡ್ತಾ ಇದೆಯಾ, ಇಲ್ಲೆಲ್ಲರೂ ನಿನ್ನ ಮಾತನ್ನ ನಂಬ್ತಾರೆ ಅಂತ ಅಂದ್ಕೊಂಡಿದೀಯಾ, ನನ್ನ ರಾಜ ನನ್ನ ಮಾತನ್ನ ನಂಬೋದು ಅಲ್ವಾ ಅಂತ ಹೇಳಿದ ತಕ್ಷಣ ಪಾಪಮ್ಮ ದಯವಿಟ್ಟು ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀರಾ ಅಂತ ರಾಜು ಹೇಳ್ತಾರೆ. ಏನು ಹೇಳು ಅಂತ ಹೇಳಿದ ತಕ್ಷಣ ಏನಿಲ್ಲ ಪಾಪಮ್ಮ, ನೀವು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಬೇಕು, ಹುಷಾರಾಗಿ ಮನೆಗೆ ವಾಪಸ್ ಬರಬೇಕು ದಯವಿಟ್ಟು ಪಾಪಮ್ಮ ಅಂದಿದ ತಕ್ಷಣ ಪಾಪಮ್ಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅಯ್ಯೋ ನನಗೆ ಏನೋ ಆಗಿಲ್ಲ ಕಣೋ, ನಾನು ಚೆನ್ನಾಗಿದ್ದೀನಿ, ಕಾರಣ ನೀನು ನನ್ನ ಮುದ್ದಿನ ಮೊಮ್ಮಗ ಅಲ್ವಾ, ನೀನಾದರೂ ನನ್ನ ಮಾತನ್ನ ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಕರ್ಣ ಏನು ಮಾತಾಡದೆ ಹಾಗೆ ನಿಂತ್ಕೊಂಡು ಬಿಡ್ತಾನೆ. ಆವಾಗ ಪಾಪಮ್ಮಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಪಾಪಮ್ಮ ಕೂಡ ವೀಲ್ ಚೇರ್ ಹತ್ರ ಬಂದು ಅದ್ರ ಮೇಲೆ ಕುತ್ಕೊಂಡು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀರಾ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದಾಗ ಅರುಂಧತಿ ಕೂಡ ಅಲ್ಲಿಗೆ ಬರ್ತಾಳೆ. ನೀವೇನು ತಲೆ ಕೆಡ್ಸ್ಕೋಬೇಡಿ ಪಾಪಮ್ಮ, ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಬರ್ತಾರೆ. ಬಂದಿದ ತಕ್ಷಣ ಡಾಕ್ಟರ್ ಪಾಪಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವರು ಹುಷಾರಾಗಿ ಮತ್ತೆ ಈ ಮನೆಗೆ ವಾಪಸ್ ಬರಬೇಕು ಅಂದಿದ ತಕ್ಷಣ ಸಾಹಿತ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಇಲ್ಲ, ನಾನು ಪಾಪಮ್ಮನ ಎಲ್ಗೂ ಕೂಡ ಕಳಿಸೋದಿಲ್ಲ, ಪಾಪಮ್ಮ ಎಲ್ಗೂ ಹೋಗೋದಿಲ್ಲ, ಇದೇ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ಪಾಪಮ್ಮ ಅಂದಾಗ ನನ್ನ ಮಗ ಯಾವತ್ತೂ ಕೂಡ ನನ್ನ ಹತ್ರ ಏನೂ ಕೇಳಿಲ್ಲ ಸಾಹಿತ್ಯ, ಇವತ್ತು ನಾನು ಮನೆ ಬಿಟ್ಟು ಹಾಸ್ಪಿಟಲ್ಗೆ ಹೋಗು ಅಂತ ಕೇಳ್ತಾ ಇದ್ದೇನೆ, ಅವನ ಆಸೆನ ನಾನು ಈಡೇರಿಸ್ಬೇಕು ಅಲ್ವಾ ಅಂದಿದ ತಕ್ಷಣ ರಾಜುಗಂತೂ ತುಂಬಾ ಬೇಜಾರಾಗುತ್ತೆ. ಕರ್ಣ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಅಯ್ಯೋ ಪಾಪಮ್ಮ ನೀವೇನು ತಲೆ ಕೆಡಿಸ್ಕೋಬೇಡಿ, ಅಮ್ಮ ಎಲ್ಲದನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ, ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂದಿದ ತಕ್ಷಣ ಕರ್ಣ ಏನಾಗಿದೆ ಕರ್ಣ, ಪಾಪಮ್ಮಗೆ ಏನೂ ಆಗಿಲ್ಲ, ದಯವಿಟ್ಟು ಪಾಪಮ್ಮ ಇಲ್ಲೇ ಇರಲಿ ಅಂತ ಹೇಳಿದಾಗ ಸಾಹಿತ್ಯ ನೀವೇ ನೋಡಿದ್ರಿ ಅಲ್ವಾ ಪಾಪಮ್ಮ ಅಮ್ಮನ ಕೆನ್ನೆಗೆ ಹೊಡೆದಿದ್ದಾರೆ, ಇದ್ರ ಮೇಲ್ಪಟ್ಟು ಅವ್ರು ಇಲ್ಲಿರೋದು ಸರಿ ಅಲ್ಲ ಅಂತ ಹೇಳ್ತಾನೆ. ಕರ್ಣ ಪ್ಲೀಸ್ ಕರ್ಣ ಅಂತ ಸಾಹಿತ್ಯ ಹೇಳ್ತಾ ಇರಬೇಕಾದ್ರೆ ಸಾಹಿತ್ಯ ನೀವು ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾಪಮ್ಮನ ಕರ್ಕೊಂಡೋಗಿ ಅಂತ ಹೇಳ್ಬಿಡ್ತಾನೆ. ಆವಾಗ ಅರುಂಧತಿ ಆಯಿ ಇಬ್ಬರು ಕೂಡ ನಗ್ತಾ ಇರ್ತಾರೆ. ಅರುಂಧತಿ ನಿಜವಾಗ್ಲೂ ಕೂಡ ನೀನು ಗ್ರೇಟ್ ಕಣೆ, ಅಲ್ಲ ಅಂಥ ಸಿಚುವೇಶನ್ನ ನೋಡಿ ನನಗೆ ತುಂಬ ಭಯ ಆಗಿತ್ತು, ಆದರೆ ನೀನು ಎಲ್ಲ ಸಿಚುವೇಶನ್ ಕೂಡ ನಿನ್ಗೆ ಹೇಗೆ ಬೇಕು ಹಾಗೆ ಬಳಸ್ಕೊಂಡು ಬಿಟ್ಟೆ ಅಲ್ವಾ ಅಂದಾಗ ಆಯಿ ನನ್ನ ಹತ್ರ ಇರೋದು ಒಂದೇ ಅಸ್ತ್ರ, ಅದು ಬುದ್ಧಿ, ಆ ಬುದ್ಧಿನ ಬಳಸ್ಕೊಂಡು ಎಂಥ ಕೋಟೆ ಬೇಕಿದ್ರೂ ಕೆಡುತ್ತೀನಿ ಅಂತ ಹೇಳ್ತಾಳೆ. ಸಿಚುವೇಶನ್ನು ಎರಡು ಥರ ಇರುತ್ತೆ, ಒಂದು ನಮ್ಮ ಪರವಾಗಿರುತ್ತೆ, ಇನ್ನೊಂದು ನಮ್ಮ ವಿರುದ್ಧವಾಗಿ ಇರುತ್ತೆ, ನಮ್ಮ ಬುದ್ಧಿವಂತಿಕೆನ ಬಳಸ್ಕೊಂಡು ಅದನ್ನು ನಮ್ಮ ಪರವಾಗಿ ಮಾಡ್ಕೋಬೇಕು ಅಷ್ಟೇ ಅಂತ ಅರುಂಧತಿ ಹೇಳ್ತಾಳೆ. ಅದನ್ನೇ ನೋಡಿಕೊಂಡು ಈ ಕಡೆ ಆಯಿ ಕೂಡ ನಗ್ತಾ ಇರ್ತಾರೆ. ಇನ್ನು ಸಾಹಿತ್ಯ ಕೂಡ ಕೋಪ ಮಾಡಿಕೊಂಡು ಕರ್ಣ ಹತ್ರ ಬರ್ತಾಳೆ. ಬಂದಿದ ತಕ್ಷಣ ಏನಾಗಿದೆ ಕರ್ಣ, ಯಾಕೆ ಪಾಪಮ್ಮನ ಹಾಸ್ಪಿಟಲ್ಗೆ ಕಳಿಸಿದ್ದೀರಾ ಅಂದಾಗ ಇನ್ನೇನು ಮಾಡಬೇಕಿತ್ತು ಸಾಹಿತ್ಯ ಅಂತ ಹೇಳ್ತಾನೆ. ಪಾಪಮ್ಮ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ತನ್ನ ಜೀವನನೇ ತ್ಯಾಗ ಮಾಡಿದ್ದಾರೆ, ಅಂಥವ್ರನ್ನ ಇವತ್ತು ಹಾಸ್ಪಿಟಲ್ಗೆ ಕಳಿಸಿದ್ದೀರಾ ಅಲ್ವಾ, ನಿಮಗೇನು ಅನಿಸ್ತಾ ಇಲ್ವಾ ಅಂದಾಗ ಸಾಕು ಸುಮ್ಮನೆ ಇರ್ತೀರ ಸಾಹಿತ್ಯ, ಪಾಪಮ್ಮ ಯಾವ ರೀತಿ ಮಾಡಿದರು ಅಂತ ನೀವೇ ನೋಡಿದ್ದೀರಾ ತಾನೇ, ನನಗೂ ಕೂಡ ಪಾಪಮ್ಮನ ಕಳಿಸೋಕ್ಕೆ ಇಷ್ಟ ಇಲ್ಲ, ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಪಾಪಮ್ಮ ಹಾಸ್ಪಿಟಲಲ್ಲಿ ಇದ್ರೇ ಬೇಗ ಹುಷಾರಾಗೋದು ಅಂದಾಗ ಪ್ರಾಕ್ಟಿಕಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಪಾಪಮ್ಮ ಈ ಮನೆಗೆ ಕಷ್ಟಪಡ್ತಿದ್ರು ಅಲ್ವಾ, ಆವಾಗ ನಿಮಗೆ ಪ್ರಾಕ್ಟಿಕಲ್ ಗೊತ್ತಿರಲಿಲ್ವಾ, ಪಾಪಮ್ಮ ನಿಮ್ಮ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದರು, ಎಷ್ಟು ಚೆನ್ನಾಗಿ ರಿಕ್ವೆಸ್ಟ್ ಮಾಡಿದರು, ಅದೆಲ್ಲ ನಿಮಗೆ ಪ್ರಾಕ್ಟಿಕಲ್ ಅಂತ ಅನ್ನಿಸ್ಲಿಲ್ವಾ ಅಂತ ಸಾಹಿತ್ಯ ಹೇಳ್ತಾಳೆ. ನೋಡಿ ಸಾಹಿತ್ಯ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂದಾಗ ನಿಮಗೆ ಗೊತ್ತಿರೋದನ್ನೆಲ್ಲ ಪಕ್ಕಕ್ಕಿಟ್ಟು ಸತ್ಯ ಏನು ಅನ್ನೋದನ್ನ ನೋಡಿ, ಬರೀ ಯಾವಾಗಲೂ ನಾನು ತಿಳ್ಕೊಂಡಿರೋದೇ ಸರಿ ಅಂತ ಬರಬೇಡಿ ಅಂತ ಸಾಹಿತ್ಯ ಹೇಳಿದ ತಕ್ಷಣ ಸಾಹಿತ್ಯ ಸುಮ್ಮನೆ ಇದ್ದರೆ ಸರಿ ಅಂತ ಹೇಳ್ತಾನೆ. ನೀವು ಅಷ್ಟೇ ಕರ್ಣ ಮಾತಾಡಬೇಡಿ ಅಂತ ಸಾಹಿತ್ಯ ಹೇಳಿದಾಗ ನೀವು ಅಷ್ಟೇ ಏನು ಮಾತಾಡದೆ ಇಲ್ಲಿದ್ದ ಸುಮ್ಮನೆ ಹೊರಟೋಗ್ಬಿಡಿ ಅಂತ ಕರ್ಣ ಹೇಳ್ತಾನೆ. ಸೊ ಸಾಹಿತ್ಯ ಕರ್ಣ ಇಬ್ಬರು ಕೂಡ ಮತ್ತೆ ಮಾತಾಡೋದನ್ನ ಬಿಟ್ಬಿಡ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.